ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಆಪ್ಟಿಟ್ಯೂಡ್ ಪ್ರಾಬ್ಲಮ್ ಸೀರೀಸಲ್ಲಿ ಈ ವಿಡಿಯೋದಲ್ಲಿ ನಂಬರ್ ಅನಾಲಜಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಂಬರ್ ಅನಾಲಜಿನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾನು ಫಸ್ಟು ಆಲ್ಫಾಬೆಟಿಕಲ್ ಆರ್ಡ್ರಿಂಗಲ್ಲಿ ರಿವರ್ಸ್ ಮತ್ತು ನಾರ್ಮಲ್ ಆಗಿ ನಂಬರಿಂಗ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಏನು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಅಷ್ಟಕ್ಕೂ ಕೂಡ ಇವಾಗ ನಂಬರಿಂಗ್ನ ಬರಿತಾ ಹೋಗೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 ಟೋಟಲ್ 26 ನಂಬರ್ಸ್ ಆಯಿತು. ಅವರೇನಾದರೂ ರಿವರ್ಸ್ ಆರ್ಡರ್ ಅಂತ ಕೇಳಿದ್ರೆ ಯಾವುದು ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಎನ್ನಿನ ರಿವರ್ಸ್ ನಂಬರ್ನ ಕೇಳ್ಬೋದು. ಸೊ ಅವಾಗ ಏನು ಮಾಡ್ತೀನಿ, 27 ಮೈನಸ್ ನಾರ್ಮಲ್ ನಂಬರ್ ಎಷ್ಟು 14. ಸೊ ಏನಾಗುತ್ತೆ, ಆವಾಗ ಅದರ ರಿವರ್ಸ್ ಆರ್ಡರ್ ನಂಬರು ನಮಗೆ ಸಿಗ್ತಾ ಹೋಗುತ್ತೆ. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಎಕ್ಸಾಂಪಲ್ಸ್ನ ನೋಡ್ತಾ ಹೋದಾಗ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಮೊದಲನೇ ಕ್ವಶನ್, 14:9 is 26 ಕ್ವಶನ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನು ಮಾಡೋಣ, ನಾರ್ಮಲ್ ಅನಾಲಜಿ. ಸೊ ಡಿಕ್ರೀಸ್ ಆಗ್ತಾಯಿದೆ. ಸೊ ಏನು ಮಾಡ್ತೀನಿ, ಫಸ್ಟು ಮೈನಸ್ ಮಾಡ್ತೀನಿ. 14 ಮೈನಸ್ 9 ವಿಚ್ ಈಸ್ ಈಕ್ವಲ್ ಟು 5. ಎಷ್ಟು 5. ನೆಕ್ಸ್ಟ್ ಅದೇ ಲಾಜಿಕ್ ಏನಾದರೂ ಇಲ್ಲಿ ಯೂಸ್ ಆಗುತ್ತಾ ಅಂತ ನೋಡ್ತೀನಿ. 26 ಮೈನಸ್ 5 ಈಸ್ ಈಕ್ವಲ್ ಟು 21. ಆದರೆ ನಮಗೆ ಆಪ್ಷನ್ಸಲ್ಲಿ ಎಲ್ಲೂ ಕೂಡ 21 ಇಲ್ಲ. ಸೊ ಈ ಲಾಜಿಕ್ ನಮಗೆ ಫೇಲ್ ಆಯಿತು. ನೆಕ್ಸ್ಟ್ ಲಾಜಿಕ್ ಏನು ಮಾಡ್ಬೋದು ಅಂತ ಅಂದರೆ, 14 ಇದೆ ಅಲ್ವಾ, 7 2s 14, 7 2s 14. ಇದನ್ನೇ ನೋಡ್ತಾ ಹೋದರೆ 7 + 2 ವಿಚ್ ಈಸ್ ಈಕ್ವಲ್ ಟು 9. ಸೊ 14 ಕೂಡ ಬಂತು, 9 ಕೂಡ ಬಂತು. ಅದೇ ಲಾಜಿಕ್ಕನ್ನು ಇಲ್ಲಿ ಹಾಕ್ತಾ ಬರ್ತೀನಿ. ಸೊ 26ನ ನಾನು ಹೇಗೆ ಬರಿಬೋದು, ಇಂಟು 2 ಮುಖಾಂತರನೇ ಬರಿತಾ ಹೋಗೋಣ. ಹೇಗೆ ಬರಿಬೋದು, 13 2s 26. ಸೊ ಇದನ್ನೇನು ಮಾಡ್ಬೋದು, 13 + 2 ಏನಾಯಿತು 15. ಆಪ್ಷನಲ್ಲಿ ಇದೆಯಾ? ಹೌದು, ಆಪ್ಷನಲ್ಲಿದೆ, ಆಪ್ಷನ್ ಡಿ. ನೆಕ್ಸ್ಟ್ MO is to 1311 HJ ಕ್ವಶನ್ ಮಾರ್ಕ್ ಅಂತ ಕೇಳಿದ್ದಾರೆ. ಸೊ ಎಮ್ಮಿನ ನಂಬರ್ ಏನು, ಎಮ್ನ ನಾರ್ಮಲ್ ನಂಬರ್ 13. ಸೊ ಎಮ್ನ ನಾರ್ಮಲ್ ನಂಬರ್ 13. ನೆಕ್ಸ್ಟ್ ಓದು 15. ಸೊ ಆದರೆ ಇಲ್ಲೇನಾಗಿದೆ, ಎಮ್ಮಿನ ನಂಬರ್ ಕರೆಕ್ಟಾಗಿ ಕೊಟ್ಟಿದ್ದಾರೆ 13 ಅಂತ, ಆದರೆ ಓನ ನಂಬರ್ 11 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿಗೊಂದು ಅನಾಲಜಿ ಹಾಕೋದಾದರೆ -4 ಮಾಡಿದ್ರೆ 11 ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಲಾಜಿಕ್ ವರ್ಕ್ ಆಗುತ್ತೋ ಇಲ್ವೋ ನೋಡ್ತಾ ಹೋಗೋಣ. ನೆಕ್ಸ್ಟ್ ಎಚ್ನ ವ್ಯಾಲ್ಯೂ ಏನಿದೆ, ಎಚ್ನ ವ್ಯಾಲ್ಯೂ 8. ಸೊ 8 ಇಲ್ಲಿದೆ. ನೆಕ್ಸ್ಟ್ ಅದೇ ವರ್ಕ್ ಆಗುತ್ತಾ ನೋಡ್ತಾ ಹೋಗೋಣ. ನೆಕ್ಸ್ಟ್ ಜೆ ವ್ಯಾಲ್ಯೂ ಏನು 10 ಇದೆ. ಸೊ ಜೆ ವ್ಯಾಲ್ಯೂ 10 ಇದೆ. ಆದರೆ ಈ ಲಾಜಿಕ್ನ ಯೂಸ್ ಮಾಡೋದ್ರ ಪ್ರಕಾರ ನೆಕ್ಸ್ಟ್ ಬರೋದ್ರಲ್ಲಿ -4 ಮಾಡಬೇಕು. ಸೊ 8, 6 ಎಲ್ಲಾದರೂ ಆಪ್ಷನಲ್ಲಿ ಇದೆಯಾ? ಆಪ್ಷನಲ್ಲಿ ಇಲ್ಲ. ಸೊ ನಮಗೆ ಈ ಅನಾಲಜಿ ಅಂದರೆ ಈ ಲಾಜಿಕ್ಕು ಹೋಯಿತು. ಸೊ ನಾರ್ಮಲ್ ಆರ್ಡ್ರಿಂಗಲ್ಲಿ ನಾವು ನೋಡಿದ್ವಿ. ಇವಾಗ ಏನು ಮಾಡೋಣ, ರಿವರ್ಸ್ ಆರ್ಡ್ರಿಂಗಲ್ಲಿ ನೋಡೋಣ. ಸೊ ರಿವರ್ಸ್ ಆರ್ಡ್ರಿಂಗಲ್ಲಿ ನೋಡಬೇಕಾದ್ರೆ ಎಮ್ಮಿನ ವ್ಯಾಲ್ಯೂ ಏನು 13. ಸೊ ಅದರ ರಿವರ್ಸ್ ಏನಾಗುತ್ತೆ, 27 ಮೈನಸ್ 13 ಆಗುತ್ತೆ. ನೆಕ್ಸ್ಟ್ ಓನ ವ್ಯಾಲ್ಯೂ ಏನು, ಓನ ವ್ಯಾಲ್ಯೂ 15 ಇತ್ತು. ಸೊ ಇದರ ರಿವರ್ಸ್ ಆರ್ಡ್ರು 27 ಮೈನಸ್ 15. ಸೊ 27 ಮೈನಸ್ 13 ಏನಾಗುತ್ತೆ, ಆಲ್ಮೋಸ್ಟ್ 27 ಅಲ್ಲ 26 ಮಾಡಬೇಕು. ಯಾಕಂದರೆ ನಾವು ರಿವರ್ಸ್ ಆರ್ಡ್ರಿಂಗ್ ಮಾಡ್ತಾಯಿದ್ದೀವಿ. 26 ಮೈನಸ್ 13 ಏನಾಯಿತು, 13 ಬಂತು ನನಗೆ ವ್ಯಾಲ್ಯೂ. ನೆಕ್ಸ್ಟ್ 26 ಮೈನಸ್ 15 ಏನಾಯಿತು ವ್ಯಾಲ್ಯೂ, ನನಗೆ 11 ಬಂತು. ಸೊ 13 ಮತ್ತು 11 ರಿವರ್ಸ್ ಆರ್ಡ್ರಿಂಗಲ್ಲಿ ಕರೆಕ್ಟ್ ಇದೆ. ನೆಕ್ಸ್ಟ್ ಎಚ್ ವ್ಯಾಲ್ಯೂ ಏನಿದೆ, ಎಚ್ ವ್ಯಾಲ್ಯೂ ನನಗೆ 8 ಇದೆ. ಆದರೆ ರಿವರ್ಸ್ ಆರ್ಡ್ರಲ್ಲಿ 26 ಮೈನಸ್ 8 ಏನಾಯಿತು 18. ಸೊ ಇಲ್ಲಿ ನನಗೆ ಮೊದಲನೇ ಡ್ಯಾಶಲ್ಲಿ 18 ಬರಬೇಕು. ನೆಕ್ಸ್ಟ್ ಜೆ ವ್ಯಾಲ್ಯೂ ಏನು 10. ಸೊ 26 ಮೈನಸ್ 10 ಈಸ್ 16. ಸೊ ಇನ್ನೊಂದರಲ್ಲಿ 16 ಬರುತ್ತೆ. ಆಪ್ಷನಲ್ಲಿ ಇದೆಯಾ? ಹೌದು, 18, 16. ನೆಕ್ಸ್ಟ್ 123 is to 13 square
235ಗೆ ಕ್ವಶನ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ. ಸೊ 13 ಸ್ಕ್ವೇರ್ ಏನು 169. ಸೊ ಇಲ್ಲೇನಾದರೂ ಡಿಫ್ರೆನ್ಸ್ ಆಗ್ಬೋದಾ ನೋಡ್ತಾ ಹೋಗೋಣ. 169 ಮೈನಸ್ 123. ಸೊ ಎಷ್ಟಾಗುತ್ತೆ? ಸೊ 46 ಉಳಿತು. ಸೊ 235. ಸೊ ಡಿಫ್ರೆನ್ಸ್ ಸ್ಕ್ವೇರಿಂಗ್ ಬರಬೇಕಲ್ವಾ, ಅದಕ್ಕೋಸ್ಕರ ಏನು ಮಾಡ್ತೀನಿ, ಪ್ಲಸ್ 46 ಮಾಡಿದ್ರೆ ಎಷ್ಟಾಗ್ಬೋದು? 281. ಆದರೆ 281ನ ಸ್ಕ್ವೇರ್ ನಂಬರ್ ಏನು? 17 ಸ್ಕ್ವೇರು 281. ಸೊ ಸ್ಕ್ವೇರ್ ನಂಬರ್ಸ್ ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತಿಲ್ಲ ಅಂತಂದರೆ ಅದರ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಸೆಸ್ ಮಾಡ್ಬೋದು. ಸೊ 17 ಸ್ಕ್ವೇರ್ ಆಯಿತು. ಆದರೆ ನನಗೆ ಬೇಕಾಗಿರುವಂಥದ್ದು ಈ ಆಪ್ಷನ್ಸ್ಗಳಲ್ಲಿ ಇಲ್ಲ. ಸೊ ನನ್ನ ಈ ಲಾಜಿಕ್ ಏನಾಯಿತು? ಫೇಲ್ ಆಯಿತು. ನೆಕ್ಸ್ಟ್ ಇನ್ನೊಂದು ಲಾಜಿಕ್ನ ಏನು ಯೂಸ್ ಮಾಡ್ಬೋದು ಅಂತ ಅಂದರೆ 1 2 3 ಇದೆ ಅಲ್ವಾ, ಅದನ್ನು ಇವೆರಡನ್ನು ಪಕ್ಕದಲ್ಲಿ ಬರೆದು 1 3 ಅದಕ್ಕೆ ಸ್ಕ್ವೇರನ್ನು ಕೊಟ್ಟಿದ್ದೀವಿ. ಈ ಥರ ಒಂದು ಲಾಜಿಕನ್ನು ಯೂಸ್ ಮಾಡೋಣ. ನೆಕ್ಸ್ಟ್ 2 3 5 ಅಲ್ವಾ, ಫಸ್ಟ್ ಮತ್ತು ಲಾಸ್ಟ್ ಲೆಟರನ್ನು ಪಕ್ಕದಲ್ಲಿ ಬರೆದು ಮಧ್ಯದಲ್ಲಿರೋದನ್ನು ಅಪ್ವರ್ಡ್ ಕೊಟ್ಟರೆ 25⁻3 ಇದೆಯಾ? ಆಪ್ಷನ್ ಸಿ. ನೆಕ್ಸ್ಟ್ 8:28 27 ಕ್ವಶನ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ. ಸೊ 8 ಏನಿದೆ? ಸೊ 8ನ ಹಾಗೆ ಬರೆಯೋಣ. ನೆಕ್ಸ್ಟ್ 2 8 ಇದೆ. ಸೊ 2 + 8 ವಿಚ್ ಈಸ್ ಈಕ್ವಲ್ ಟು 10. ಸೊ ಈ 10ಗೂ 8ಗೂ ಎಷ್ಟು ಡಿಫ್ರೆನ್ಸು? 10 - 8 ವಿಚ್ ಈಸ್ ಈಕ್ವಲ್ ಟು 2. ನೆಕ್ಸ್ಟ್ ಇವೆರಡಕ್ಕೂ ಕೂಡ ಅಷ್ಟೇ ಡಿಫ್ರೆನ್ಸ್ ಬರಬೇಕು. ಸೊ ಏನು ಮಾಡ್ತೀನಿ, 2 + 7 ವಿಚ್ ಈಸ್ ಈಕ್ವಲ್ ಟು ಏನಾಯಿತು? 2 + 7 9 ಆಯಿತು. ನೆಕ್ಸ್ಟ್ 9ಗೆ ಇದಕ್ಕೂ ಎರಡಕ್ಕೂ ಕೂಡ ಡಿಫ್ರೆನ್ಸ್ ಅಂತ ಅಂದರೆ 2 ಜಾಸ್ತಿ ಇರಬೇಕು. 8 ಇತ್ತು, 8 + 2 10 ಆಯಿತು. ನೆಕ್ಸ್ಟ್ 9 ಇದೆ, 9 + 2 ಏನಾಯಿತು? 11 ಆಗಬೇಕು. ಸೊ ಆಪ್ಷನ್ಸಲ್ಲಿ ನೋಡಿ ಯಾವ ಎರಡನ್ನು ಆ್ಯಡ್ ಮಾಡಿದ್ರೆ 11 ಆಗುತ್ತೆ. 2 + 8 10 ಆಯಿತು, 8 ಆಯಿತು, 6 + 4 10, 6 + 5 ಈಸ್ ಈಕ್ವಲ್ ಟು 11. ಸೊ ಆಪ್ಷನ್ ಡಿ. ನೆಕ್ಸ್ಟ್ 3:12 5 ಕ್ವಶನ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ. ಸೊ 3:12 ಅಲ್ವಾ, ಸೊ 3ನ ನೋಡ್ತಾ ಹೋದರೆ 3 ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 9 ಪ್ಲಸ್ 3 ಸೊ 12 ಬೇಕಲ್ವಾ, ನೆಕ್ಸ್ಟು ನನಗೆ +3 ವಿಚ್ ಈಸ್ ಈಕ್ವಲ್ ಟು 12. ಈ ಥರ ನೋಡೋಣ. ಸೊ ಏನು ಮಾಡಿದೆ, ಫಸ್ಟು ಸ್ಕ್ವೇರ್ ಮಾಡಿದೆ, ಕೊಟ್ಟಿರುವಂಥ ನಂಬರನ್ನು ಅದಕ್ಕೆ 3ನ ಆ್ಯಡ್ ಮಾಡಿದೆ. ನೆಕ್ಸ್ಟ್ ಅದನ್ನೇ ಈ ಲಾಜಿಕಲ್ಲಿ ಇಲ್ಲೂ ಕೂಡ ಅದೇ ಲಾಜಿಕ್ನ ಯೂಸ್ ಮಾಡಿದ್ರೆ 5 ಸ್ಕ್ವೇರ್ ಅಂತ ಅಂದರೆ 5 5 25 ಪ್ಲಸ್ 3 ಅಂತ ಅಂದರೆ 28. ನನಗಿಲ್ಲ ಆಪ್ಷನ್ ಯಾವುದೂ ಇಲ್ಲ. ಸೊ ಇನ್ನೊಂದು ಲಾಜಿಕ್ ಏನು ಯೂಸ್ ಮಾಡಿಬಿಟ್ಟು 3 ಸ್ಕ್ವೇರ್ ಮಾಡಿದ್ರಿಂದ ನಾನು 3ನ ಆ್ಯಡ್ ಮಾಡಿದೆ. ಅದೇ ರೀತಿ 5 ಸ್ಕ್ವೇರ್ ಮಾಡಿದ್ರೆ 5ನ ಆ್ಯಡ್ ಮಾಡಿ ನೋಡೋಣ. ಸೊ 5ನ ಆ್ಯಡ್ ಮಾಡಿದ್ರೆ ಏನಾಯಿತು? ಆನ್ಸರ್ 30. ಆಪ್ಷನ್ ಇದೆಯಾ? ಹೌದು, ಆಪ್ಷನ್ ಸಿ. ನೆಕ್ಸ್ಟ್ 25:37:49. 25ನ ಸ್ಕ್ವೇರ್ ವ್ಯಾಲ್ಯೂ ಏನು? 5 ಸ್ಕ್ವೇರ್. ನೆಕ್ಸ್ಟ್ 36 ಹತ್ತತ್ರ ಇರೋದು ಯಾವುದು? 6 + 36 + 1. ಈ ಅನಾಲಜಿಲಿ ಏನಾಯಿತು? 5 ಸ್ಕ್ವೇರ್. ಅದರ ನೆಕ್ಸ್ಟ್ ನಂಬರ್ ಏನು? 6 ಸ್ಕ್ವೇರ್ ಪ್ಲಸ್ 1 ಮಾಡಿದ್ದಾರೆ. ಸೊ ಇಲ್ಲೇನಾಯಿತು? 49 ಅಂದರೆ 7 ಸ್ಕ್ವೇರ್. ನೆಕ್ಸ್ಟ್ ಏನಾಗಿರಬೇಕು? 8 ಸ್ಕ್ವೇರ್ ಪ್ಲಸ್ 1. 8 ಸ್ಕ್ವೇರ್ ವ್ಯಾಲ್ಯೂ ಏನು? 64 + 1 ವಿಚ್ ಈಸ್ ಈಕ್ವಲ್ ಟು 65. ಆಪ್ಷನ್ ಬಿ. ನೆಕ್ಸ್ಟ್ 5:36:6. ಸೊ 36ನ ವ್ಯಾಲ್ಯೂ ಏನು? 6 ಸ್ಕ್ವೇರ್. 6 + 36 ಅಲ್ವಾ. ಸೊ ಏನಾಗಿದೆ? 5 + 1 6 ಸ್ಕ್ವೇರ್ ಮಾಡಿದ್ದಾರೆ. ಇಲ್ಲೇನಾಗುತ್ತೆ? 6 + 1 7 ಸ್ಕ್ವೇರ್. 7 ಸ್ಕ್ವೇರ್ ವ್ಯಾಲ್ಯೂ ಏನು? 49. ಆಪ್ಷನ್ ಸಿ. ನೆಕ್ಸ್ಟ್ 2:5:7. ಇಲ್ಲಿ ಒಂದು ಗೊತ್ತಾಗ್ತಾ ಇದೆ, 2 5 7 ಪ್ರತಿಯೊಂದು ಕೂಡ ಆಡ್ ನಂಬರ್ ಇರ್ಬೋದು. ಮತ್ತು ಈ ಕ್ವಶನ್ನಲ್ಲಿ ಏನಿದೆ, ಈ ಆಪ್ಷನ್ಸ್ಗಳನ್ನ ನನಗೆ ನೋಡ್ತಾ ಹೋದಾಗ ಆಲ್ಮೋಸ್ಟ್ ಇಲ್ಲಿರುವಂಥದ್ದು ಪ್ರೈಮ್ ನಂಬರ್ಸ್. ಎಕ್ಸಾಮಲ್ಲೂ ಕೂಡ ನಮಗೆ ಪ್ರೈಮ್ ನಂಬರ್ಸನ್ನೇ ಕೇಳ್ತಾ ಹೋಗ್ಬೋದು. ಸೊ 2 ಆದಮೇಲೆ ಬರುವಂಥ ಪ್ರೈಮ್ ನಂಬರ್ ಏನು? 3 ಆದಮೇಲೆ 5 ಅಂತ ಅಂದರೆ ಒಂದನ್ನು ಸ್ಕಿಪ್ ಮಾಡಿದ್ದಾರೆ. ನೆಕ್ಸ್ಟ್ 7 ಆದಮೇಲೆ ಬರುವಂಥ ಪ್ರೈಮ್ ನಂಬರ್ ಏನು? 11 ಆದಮೇಲೆ ಬರುವಂಥದ್ದು 13. ಸೊ ಆಪ್ಷನ್ ಸಿ. 68:130. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಇದೆ, 350ನ ನೋಡಬೇಕು. ಸೊ 68ನ್ನು ನಾನು ಹೇಗೆ ಬರಿಬೋದು? 68 ಒಂದು ದೊಡ್ಡ ನಂಬರ್. ಸೊ ಏನು ಮಾಡ್ತೀನಿ? ಕ್ಯೂಬ್ ರೂಟಲ್ಲಿ ನೋಡ್ತಾ ಬರ್ತೀನಿ. ಸೊ 68 ಅಂತಂದರೆ 4 ಕ್ಯೂಬ್. 4 ಕ್ಯೂಬ್ ಅಂದರೆ ಏನಾಯಿತು? 64 ಆಯಿತು. 68 ಬೇಕು ಅಂತ ಅಂದರೆ +4. ನೆಕ್ಸ್ಟ್ 130 ಹತ್ರ ಇರುವಂತಹ ಕ್ಯೂಬ್ ವ್ಯಾಲ್ಯೂ ಅದು 5 5 25 25 5 125. ಸೊ 5 ಕ್ಯೂಬ್
ಏನಾಯಿತು 125 ಪ್ಲಸ್ 5. ಸೊ ಇಲ್ಲೇನು ಮಾಡಿದ್ವಿ 4 ಕ್ಯೂಬ್ ಮಾಡಿ 4ನ ಆ್ಯಡ್ ಮಾಡಿದ್ವಿ, 5 ಕ್ಯೂಬ್ ಮಾಡಿ 5ನ ಆ್ಯಡ್ ಮಾಡಿದ್ವಿ. ಸೊ ಇಲ್ಲೇನಾಗುತ್ತೆ 350 ಹತ್ರ ಇರುವಂಥದ್ದೇನು 7 ಕ್ಯೂಬ್ 7 7 49 49 7 343 ಪ್ಲಸ್ ಇಲ್ಲೇನು ಮಾಡ್ತೀವಿ 350 ಆಗಬೇಕು ಪ್ಲಸ್ 7 ವಿಚ್ ಈಸ್ ಈಕ್ವಲ್ ಟು 350 ಅಂತಂದರೆ 7 ಕ್ಯೂಬ್. ಸೊ ಇಲ್ಲಿ 4 ಕ್ಯೂಬ್ ಆದಮೇಲೆ 5 ಕ್ಯೂಬ್ ಅಂತಂದರೆ ಅದರ ನೆಕ್ಸ್ಟನ್ನ ಯೂಸ್ ಮಾಡಿ. ಇಲ್ಲಿ 7 ಕ್ಯೂಬ್ ಯೂಸ್ ಆಗಿದೆ, ಅದರ ಹಿಂದೆ ಇರುವಂಥದ್ದು ಯಾವುದು 6 ಕ್ಯೂಬ್. ಸೊ 6 ಕ್ಯೂಬ್ ಇಲ್ಲಿ ಯೂಸ್ ಆಗಬೇಕು. 6 ಕ್ಯೂಬ್ನ ವ್ಯಾಲ್ಯೂ ಏನು 6 6 36 36 ಇಂಟು 6 36 ಇಂಟು 6 216 ಸಾರಿ 222. ನೆಕ್ಸ್ಟ್ 216 ಬರುತ್ತೆ, 216 ಪ್ಲಸ್ ಇಲ್ಲಿ 7ಅನ್ನು ಆ್ಯಡ್ ಮಾಡಿದ್ವಿ. 7 ಕ್ಯೂಬ್ ಮಾಡಿದಾಗ 7 ಆ್ಯಡ್ ಮಾಡಿದ್ವಿ, 5 ಕ್ಯೂಬ್ ಮಾಡಿದಾಗ 5ನ ಆ್ಯಡ್ ಮಾಡಿದ್ವಿ. ಸೊ 6 ಕ್ಯೂಬ್ ಮಾಡಿದಾಗ 6ಅನ್ನು ಆ್ಯಡ್ ಮಾಡಬೇಕು. ಸೊ ಏನಾಗುತ್ತೆ 222 ಆಪ್ಷನ್ ಬಿ. ನೆಕ್ಸ್ಟ್ 112 170 290 ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಸೊ ಇದನ್ನು ಹೇಗೆ ಬರಿಬೋದು? ಸೊ 122 ಎಲ್ಲವೂ ಕೂಡ ದೊಡ್ಡ ನಂಬರ್ ಇರೋದ್ರಿಂದ ಫಸ್ಟು ಸ್ಕ್ವೇರಲ್ಲಿ ನೋಡೋಣ, ಆಮೇಲೆ ಕ್ಯೂಬಲ್ಲಿ ನೋಡೋಣ. ಫಸ್ಟ್ ಸ್ಕ್ವೇರಲ್ಲಿ ನೋಡಬೇಕಾದ್ರೆ ಇದ್ರ ಹತ್ರ ಇರೋದು 11 ಸ್ಕ್ವೇರ್ ಅಂದರೆ 121 ನನಗೆ 122 ಬೇಕು ಪ್ಲಸ್ 1 ವಿಚ್ ಈಸ್ ಈಕ್ವಲ್ ಟು 122. ನೆಕ್ಸ್ಟ್ 170 ಹತ್ರ ಬರೋದು ಯಾವುದು 13 ಸ್ಕ್ವೇರ್ ಅಂತಂದರೆ 169 ಪ್ಲಸ್ 1 ಏನಾಯಿತು 122. ಸೊ ನನಗೆ ಲಾಜಿಕ್ ಅರ್ಥ ಆಯಿತು. ಸೊ ನೆಕ್ಸ್ಟ್ 290 ಹತ್ರ ಇರೋದು ಯಾವುದು 17 ಸ್ಕ್ವೇರ್ ವ್ಯಾಲ್ಯೂ ಏನು 289 ಪ್ಲಸ್ 1 ಏನಾಯಿತು 290 ಆಯಿತು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋದರೆ 11 13 17 ಆಲ್ಮೋಸ್ಟ್ ಪ್ರೈಮ್ ನಂಬರ್ಸ್ ಯೂಸ್ ಆಗ್ತಾ ಹೋಗ್ತಾ ಇದೆ. ನೆಕ್ಸ್ಟ್ ಯಾವುದು 19. ಸೊ 19 ಸ್ಕ್ವೇರ್ ಪ್ಲಸ್ 1 19 ಸ್ಕ್ವೇರ್ನ ವ್ಯಾಲ್ಯೂ 361 ಪ್ಲಸ್ 1 ವಿಚ್ ಈಸ್ ಈಕ್ವಲ್ ಟು 362 ಆಪ್ಷನ್ ಎ. ನೆಕ್ಸ್ಟ್ 5:21:7. ಸೊ ಇದನ್ನು ಏನು ಮಾಡ್ಬೋದು 5:21 ಅಲ್ವಾ, 21 ಅಂತಂದರೆ ಸ್ಕ್ವೇರ್ನ ನೋಡ್ತಾ ಹೋಗೋಣ. ಸೊ 5 ಸ್ಕ್ವೇರ್ ಅಂದರೆ ಏನು 5 ಸ್ಕ್ವೇರ್ 25, ನನಗೆ ಬೇಕಾದ್ರೆ 21. ಸೊ -4 ವಿಚ್ ಈಸ್ ಈಕ್ವಲ್ ಟು 21 ಸಿಕ್ತು. ಸೊ ಅದೇ ಲಾಜಿಕ್ ಇದರಲ್ಲಿ ಯೂಸ್ ಆಗುತ್ತಾ ನೋಡೋಣ. ಸೊ 7 ಸ್ಕ್ವೇರ್ ಅಂತಂದ್ರೇನು 49. ಸೊ 7 ಸ್ಕ್ವೇರ್ ಈಸ್ 49 -4 ಮಾಡ್ತೀನಿ. ಸೊ 45. ಸೊ ನನಗೆ 45 ಆಪ್ಷನ್ ಇಲ್ಲ. ಸೊ ಇಲ್ಲೇನಾಗ್ತಾ ಇದೆ 5 ಸ್ಕ್ವೇರ್ ಮಾಡಿದಾಗ ಒಂದು ಕಡಿಮೆ ಅಂತ ಅಂದರೆ -4 ಮಾಡ್ತಾಯಿದ್ದೀನಿ. ಇಲ್ಲಿ 7 ಸ್ಕ್ವೇರ್ ಮಾಡಬೇಕಾದ್ರೆ ಏನು ಮಾಡಬೇಕು ಒಂದು ಕಡಿಮೆ ಅಂದರೆ -6ನ ಮಾಡಬೇಕು. ಸೊ 49 -6 ಅಂತಂದರೆ 43 ಆಪ್ಷನ್ ಸಿ. 11:22:13 ಇದು ಸಿಂಪಲ್ ಲಾಜಿಕ್. ಹೇಗೆ ಅಂತಂದರೆ 1 ಪ್ಲಸ್ 1 ವಿಚ್ ಈಸ್ ಈಕ್ವಲ್ ಟು 2 ಅಲ್ವಾ. ನೆಕ್ಸ್ಟ್ 11 ಇಂಟು 2 ಕೊಟ್ಟಿರುವಂಥ ನಂಬರ್ 11 ಇಂಟು 2 ಈಸ್ 22. ಅದೇ ಲಾಜಿಕ್ ಇಲ್ಲ ಯೂಸ್ ಆಗುತ್ತಾ ನೋಡೋಣ. 1 ಪ್ಲಸ್ 3 ವಿಚ್ ಈಸ್ ಈಕ್ವಲ್ ಟು 4 ಅಲ್ವಾ. ನೆಕ್ಸ್ಟ್ 13 ಇಂಟು 4 ಅದೇ ನಂಬರ್ಗೆ ಮಲ್ಟಿಪ್ಲೈ ಮಾಡೋಣ. 13 4 52 ಆಪ್ಷನ್ ಬಿ. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.